ಸೊ ಈ ಕ್ಯಾಂಪ್ ನಾವು ಮಾಡಿದ್ದು ಡಾಕ್ಟರ್ APJ ಅಬ್ದುಲ್ ಕಲಾಂ ರೆಸಿಡೆನ್ಷಿಯಲ್ ಸ್ಕೂಲ್ ದೊಡ್ಡ ಕನ್ಯಾ. ಇದು ಮೈಸೂರು ತಾಲೂಕಲ್ಲ, ಇದು ನಂಜನಗೂಡು ತಾಲೂಕದಲ್ಲಿ ಬರುತ್ತೆ. ಇದು ಔಟ್ಸ್ಕರ್ಟ್ದಲ್ಲಿ ಇದೆ ಮತ್ತು ಮೈಸೂರಿಂದ ಸ್ವಲ್ಪ 17 to 18 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ಭಾಗ ನಾವು ಯಾಕೆ ಆಯ್ಕೆ ಮಾಡಿದ್ರೆ ಇದರಿಂದ ನಮ್ಮ ರೂರಲ್ ಪೀಪಲ್ ಸಲುವಾಗಿ, ನಮ್ಮ ಗ್ರಾಮೀಣ ಮಕ್ಕಳಿಗೂ ಕೂಡ ಒಂದು ಉಪಯೋಗ ಆಗ್ಬೇಕಂತ ಹೇಳಿ ನಾವು ವಿಚಾರ ಮಾಡಿ ಇದು ಸೆಲೆಕ್ಟ್ ಮಾಡಿದ್ದೀವಿ. ಮತ್ತು ಇದರಿಂದ ತುಂಬಾ ಅನುಕೂಲ ಆಗಿದೆ, ಮಕ್ಕಳಿಗೂ ಕೂಡ ಅನುಕೂಲ ಆಯಿತು. ಮತ್ತು ಇಲ್ಲಿವರೆಗೆ ಮಕ್ಕಳು ಬಂದು ಇಲ್ಲಿ ಟ್ರೈನಿಂಗ್ ಮಾಡಿ ಮತ್ತು ವಿಲೇಜ್ ಪಾಪ್ಯುಲೇಷನ್ ಸಲುವಾಗಿ ಕೂಡ ಒಂದು ಒಳ್ಳೆ ಇಂಪ್ಯಾಕ್ಟ್ ಆಗಿದೆ. ಅವರು ಬಹಳ ಖುಷಿ ಆಗಿಬಿಟ್ಟಿದ್ರು. ಆಮೇಲೆ ಈ ಒಂದು ಇಲ್ಲಿವರೆಗೆ ಅವಕಾಶ ಕೊಟ್ಟಿದ್ದು ಕೂಡ ಮಕ್ಕಳಿಗೆ ಒಂದು ಒಳ್ಳೆಯ ಹೆಲ್ಪ್ ಆಗಿದೆ ಅಂತ ನಾನು ತಿಳ್ಕೊತೀನಿ. ವರ್ಲ್ಡ್ ಟ್ರೈನಿಂಗ್ ಕ್ಯಾಂಪ್ ನಂಬರ್ 3 ನಮ್ಮ ಬಟಾಲಿಯನ್ 13 ಕರ್ನಾಟಕ ಬಟಾಲಿಯನ್ NCC ಮೈಸೂರು. ನಾನು ಕಮಾಂಡಿಂಗ್ ಆಫೀಸರ್ ಲೆಫ್ಟಿನೆಂಟ್ ಕರ್ನಲ್ ಸಂಜೀವ್. ಈ ಕ್ಯಾಂಪ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರ್ಬೇಕಾದ್ರೆ ಅಟ್ಲೀಸ್ಟ್ ನೋಡಬೇಕಾದ್ರೆ ಆಲ್ಮೋಸ್ಟ್ 30 to 35 ಡೇಸ್ ನಾವು ಮುಂಚೆ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ PI ಸ್ಟಾಫ್ ಅದೆಲ್ಲ ಕೂಡಿಸಿ ನಾವು ಎಲ್ಲ ಒಂದು ಒಳ್ಳೆ ಟ್ರೈನಿಂಗ್ ಪ್ರೋಗ್ರಾಮ್ ತಯಾರಿ ಮಾಡಿದ್ದೀವಿ. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿ ಮಕ್ಕಳಿಗೆ ಅದು ಓದಿಸಿ ಕಂಪ್ಲೀಷನ್ ತಗೋಬೇಕಾದ್ರೆ ಅದೊಂದೇ ನಮ್ಮದು ಏಮ್ ಆಗಿತ್ತು. ಇನ್ನೊಂದು ಏಮ್ ಆಗಿದ್ದು ಮೊಬೈಲ್ದಿಂದ ಅಡಿಕ್ಷನ್ ಮಾಡ್ಬೇಕಂತ ಹೇಳಿ. ಅವ್ರು ಇಲ್ಲಿ ಬಂದಾಗ ಅವ್ರ ಸ್ಕ್ರೀನ್ ಟೈಮ್ ಕಡಿಮೆ ಆಗಬೇಕು, ಅವ್ರ ಪೇರೆಂಟ್ಸಿಂದ ದೂರ ಇರಬೇಕು, ಮತ್ತು 3 ಅವ್ರು ಎಂಜಾಯ್ ಮಾಡಿ ತಮ್ಮ ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕು, ಫ್ರೆಂಡ್ಸ್ ಜೊತೆಗೆ ಒಳ್ಳೆಯ ಒಂದು ವಾತಾವರಣದಲ್ಲಿ ಇರಬೇಕು, ಒಳ್ಳೆ ಊಟ ಮಾಡಬೇಕು. ಆಮೇಲೆ ಈ ರೀತಿಯಿಂದ ಬಂದು ಮುಂದೆಲ್ಲ ಅವರೊಂದು ಒಳ್ಳೆ ಲೀಡರ್ಸ್ ಆಗಿ ಬೆಳಿಬೇಕಂತ ಹೇಳಿ ಒಂದು ನಮ್ಮದು ಏಮ್ ಇತ್ತು. ಐ ಆಮ್ ಶೂರ್ ಆಫ್ಟರ್ 10 days camp I am fully satisfied that I have been able to achieve that. The cadets, when I asked the last question, cadets, how many wants to stay back in the camp? They said yes, we want to stay back for 10 more days. So that is the aim of the camp, and I think we have achieved that. Along with this, yes, we had number of guest lectures. We had lectures coming from on lectures like POSCO. We had lectures on firefighting, on CPR by the doctors, and also we had demo on fire extinguisher by the team, and there was also a team from the K9 dog squad team from Mysuru. ಇದನ್ನೆಲ್ಲ ನಾವು ಮುಗಿಸ್ಕೋಬೇಕಾದ್ರೆ ಇಟ್ ವಾಸ್ ವೆರಿ ಟೈಟ್ಲಿ ಪ್ಯಾಕ್ಡ್ ಶೆಡ್ಯೂಲ್. 8 days and 9 days exactly training period was very short time, but we somehow ensured it. ಇದರ ಜೊತೆಗೆ ನಾವು ಮಾರ್ನಿಂಗ್ ಅವರಿಗೆ PT ಮಾಡಿಸ್ಬೇಕು, ಫಿಸಿಕಲ್ ಟ್ರೈನಿಂಗ್ ಆರ್ ಯೋಗ ಡೆಫಿನೆಟ್ಲಿ. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ವಾಸ್ ಎಲ್ಲರಿಗೂ ಒಂದು ಫೈರಿಂಗ್ ಮಾಡಬೇಕಂತ ಎಕ್ಸ್ಪೀರಿಯನ್ಸ್ ಕೊಡಲೇಬೇಕಾಗಿತ್ತು. ಸೊ ಅದು ಕೂಡ ನಾವು ಈ ಕ್ಯಾಂಪ್ದಲ್ಲಿ ಅಚೀವ್ ಮಾಡಿದ್ದೀವಿ ಅಂತ ಹೇಳಿ ಹೇಳಬೇಕು ಅನ್ನೋದು ಹೆಮ್ಮೆಯ ವಿಷಯ. ಸೊ ಓವರಾಲ್ ಎಷ್ಟು ಜನ ಸ್ಟೂಡೆಂಟ್ಸ್? ಸೊ ಈ ಕ್ಯಾಂಪ್ದಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಟೋಟಲ್ 635. This includes cadets, SD and SW ಅಂದರೆ ಸೀನಿಯರ್ ಡಿವಿಷನ್ದವರು, and JW and JD ಅಂದರೆ ಅವರು ಜೂನಿಯರ್ ಡಿವಿಷನ್ ಕ್ಲಾಸ್ 8, 9th or 10th ಕ್ಲಾಸ್. ಇಷ್ಟೆಲ್ಲ ಮಕ್ಕಳು ಸೇರಿ ಅದ್ರ ಜೊತೆಗೆ ನಾವು ಅಸೋಸಿಯೇಟ್ NCC ಆಫೀಸರ್ಸ್ 7 ಮೆಂಬರ್ಸಿಗೆ ನಾವು ಕರ್ತಿದ್ದೀವಿ ಇಲ್ಲಿಗೆ. ನಮ್ಮ ಪರ್ಮನೆಂಟ್ ಇನ್ಸ್ಟ್ರಕ್ಟರ್ ಸ್ಟಾಫ್ ಕೂಡ ಇಲ್ಲಿದ್ದರು, ಮೆಡಿಕಲ್ ಸ್ಟಾಫ್ ಇದ್ದರು, ಸೆಕ್ಯೂರಿಟಿ ಸ್ಟಾಫ್ ಇದ್ದರು, ಕ್ಲೀನಿಂಗ್ ಸ್ಟಾಫ್, ಕುಕಿಂಗ್ ಸ್ಟಾಫ್ ಎಲ್ಲ ಸೇರಿದ ಅಟ್ಲೀಸ್ಟ್ 675 ವರೆಗೆ, ಆಲ್ಮೋಸ್ಟ್ 700 ವರೆಗೆ ಇಲ್ಲಿ ಊಟ ಮಾಡಿರ್ಬೋದು ಒಂದೊಂದು ದಿವಸ. ಸ್ವಲ್ಪ ಜನ ಪೇರೆಂಟ್ಸ್ ಕೂಡ ಬಂದಿದ್ರು ಆಂಕ್ಸಿಯಸ್ ಆಗಿ, ಫಸ್ಟ್ ಡೇ ಸೆಕೆಂಡ್ ಡೇ ಸರ್ ನೀವು ಇಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾನು ಮುಂಚೆನೇ ಅವರಿಗೆಲ್ಲ ಕೂಡ ಬ್ರೀಫಿಂಗು ಮತ್ತು ಅವರಿಗೆಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ ತೋರಿಸ್ಬಿಟ್ಟಿದ್ದೀವಿ. ಸರ್ ನೀವೇನು ಕಾಳಜಿ ಮಾಡಕ್ಕೆ ಹೋಗಬೇಡಿ, ಇದು ಟ್ರೈನಿಂಗ್ ಪ್ರೋಗ್ರಾಮ್ ಇದೆ, ಈ ರೀತಿ ನಾವೆಲ್ಲ ಮಾಡಿಸ್ತೀವಿ, ನೀವು ದಯವಿಟ್ಟು ಇವು ಡಿಸ್ಟರ್ಬ್ ಮಾಡೋದು ಬೇಡ. ಬಟ್ ನಾವು ಎಂಡ್ ಆಫ್ ದಿ ಕ್ಯಾಂಪ್ ನಿಮ್ಮ ಮಕ್ಕಳೇ ಬಂದು ನಿಮಗೆ ಪೂರ ಫೀಡ್ಬ್ಯಾಕ್ ಕೊಡ್ತಾರೆ. ಅದರಲ್ಲಿ ನನಗೆ 100% ವಿಶ್ವಾಸ ಇದೆ. ಮತ್ತು ನಾನು ಈ ಭಾಗದಿಂದ ಇದ್ದಾರೆ, ನನಗೆ ಕೂಡ ನಮ್ಮ ಮಕ್ಕಳ ಮೇಲೆ ಸಾಕಷ್ಟು ಗೌರವ ಇದೆ, ಅವರೆಲ್ಲ ಚೆನ್ನಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸ ಕೂಡ ನನಗೆ ಇತ್ತು. ಸೊ ಆಲ್ ದೀಸ್ 10 days ಎಲ್ಲ ಮಕ್ಕಳು ಸೇರಿ ಕ್ಯಾಂಪ್ ಮುಗಿಸಿದ್ರು. ಆಲ್ವೇಸ್ ಐ ಸೆಡ್ ದಟ್ ದಿಸ್ ಕ್ಯಾಂಪ್ ಈಸ್ ಬೈ ದಿ ಕೆಡೆಟ್ಸ್, ಫಾರ್ ದಿ ಕೆಡೆಟ್ಸ್ ಆ್ಯಂಡ್ ಆಫ್ ದಿ ಕೆಡೆಟ್ಸ್. ಒಂದು ತುಂಬ ಒಳ್ಳೆಯದಾಗಿ ಚೆನ್ನಾಗಿ ಮೂಡಿ ಬಂತು. ಎಲ್ಲರೂ ಖುಷಿಯಾಗಿ ಹೊರಗಡೆ ಹೋಗ್ತಾ ಇದ್ದಾರೆ ನಾಳೆ ಮುಂಜಾನೆ. And it really gives me a full satisfaction, and it has given me an opportunity to come to this part of the country and serve here. I belong to Belgavi, and it is a ಕರ್ಮ ಭೂಮಿ. ನನಗೆ ಮೋಸ್ಟ್ಲಿ ಮೈಸೂರು ಆಗಿದೆ ಅಂತ ಹೇಳಿ ನನಗೆ ಒಂದು ಸಂತೋಷದ ವಿಷಯ. So I am continuing work here, and I have got full support from the civil staff, administrative staff, as well as ನಮಗೆ ಇದು ಕೊಟ್ಟಿದ್ದು ಕ್ಯಾಂಪ್ ಸೈಟ್ ಡಾಕ್ಟರ್ APJ ಅಬ್ದುಲ್ ಕಲಾಂ ರೆಸಿಡೆನ್ಷಿಯಲ್ ಸ್ಕೂಲ್ ಅವರ ಪ್ರಿನ್ಸಿಪಲ್, as well as ಡಾಕ್ಟರ್ APJ ಅಬ್ದುಲ್ ಕಲಾಂ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ರೆಸಿಡೆನ್ಷಿಯಲ್ ಕಾಲೇಜ್ ಫಾರ್ PU ಗರ್ಲ್ಸ್. ಸೊ ಅವರು ಕೂಡ ತಮ್ಮ ಹಾಸ್ಟೆಲ್ಲು ಮತ್ತು ಡೈನಿಂಗ್ ಹಾಲ್ ಫೆಸಿಲಿಟಿ ನಮಗೆ ಪ್ರೊವೈಡ್ ಮಾಡಿದ್ರು. ಇದಕ್ಕೆಲ್ಲ ಕಾರಣ ಎಲ್ಲರೂ ಸೇರಿ ನಾವು ಮಾಡಿದ್ದು. ಅವರು ಕೂಡ ತಮ್ಮ ಮಕ್ಕಳಿಗೆ ನಾವು ಏನಾದರೂ ಮಾಡಬೇಕಂತ ಹೇಳಿ. ಮತ್ತೊಂದು ಇಲ್ಲಿ
ಬಾಜುಕಿದ್ದ ವಿಲೇಜರ್ಸ್ ಕೂಡ ಬಂದು ಕೇಳ್ತಾರೆ, ಸರ್ ನಮ್ಮ ಮಕ್ಕಳಿಗೂ ಇಲ್ಲಿ ಹಾಕಬೇಕು. ದಟ್ ಇಸ್ ವಾಟ್ ಇಸ್ ವೆರಿ ವೆರಿ ಪಾಸಿಟಿವ್ ಇಂಪ್ಯಾಕ್ಟ್ ಅಂತ ನಾನು ತಿಳ್ಕೊತೀನಿ. ಅವರು ಬಂದು ಕೇಳ್ತಾ ಇದ್ದಾರೆ, ಸರ್ ನಮ್ಮ ಮಕ್ಕಳಿಗೆ ನಾವು ಸೇರಿಸಬೇಕು, ಹೇಗೆ ಸೇರಿಸ್ಬೋದು, ಅವ್ರು ಏನೇನು ಮಾಡ್ಬೋದು, ನಾವು ಅವ್ರಿಗೆ ಏನು ಹೆಲ್ಪ್ ಮಾಡ್ಬೋದು, ನಾವು ಏನು ಮಾಡಬೇಕಾಗುತ್ತೆ ಅಲ್ಲಿ ಸೇರ್ಬೇಕಾದ್ರೆ, NCC ಹೇಗೆ ಸೇರಿಸ್ಬೋದು, ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಹೆಂಗೆ ಸೇರಿಸ್ಬೋದು. ಸೊ ದಿಸ್ ವಾಸ್ ಎನ್ ಅಲ್ಟಿಮೇಟ್ ಕ್ಯಾಂಪ್ ಸೈಟ್ ಫಾರ್ ಕಂಡಕ್ಟಿಂಗ್ ದಿ ಕ್ಯಾಂಪ್, ಬಿಕಾಸ್ ಇಟ್ ಇಸ್ ಅವೇ ಫ್ರಮ್ ದಿ ಸಿಟಿ, ಅವೇ ಫ್ರಮ್ ಆಲ್ ದಿ ನಾಯ್ಸಸ್. ಆ್ಯಂಡ್ ಪೇರೆಂಟ್ಸ್ಗೂ ಕೂಡ ಸ್ವಲ್ಪ ಕಷ್ಟ ಆಗಿತ್ತು, ಯಾಕಂದರೆ ಇಲ್ಲಿಗೆ ಬರಬೇಕಾದ್ರೆ. But it is really achieve, meets the requirement to be any successful camp. So mostly, I think we have achieved overall. It was a very very impact camp, and many of the guests who had come here, notably last guest lecture was conducted by, you can say, SP of the Mysuru district, Mr. Mallikarjun Baldandi. ಅವರು ಕೂಡ ಬಂದು ಮಕ್ಕಳಿಗೆ ಬಂದು ಅಡ್ರೆಸ್ ಮಾಡಿದ್ರು. ಮಕ್ಕಳೆಲ್ಲ ಬಹಳ ಖುಷಿ ಆಗಿಬಿಟ್ರು. ಎಸ್, ವಿ ಸಾ an IPS officer from a very very close angle. ಜೊತೆಗೆ ನಮಗೆ ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಮತ್ತು SDM ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಮೈಸೂರು ಡಿವಿಷನ್ ಬಂದಿದ್ರು. ಅವರು ಕೂಡ ಇಲ್ಲಿ ಬಂದು ಮಕ್ಕಳ ಜೊತೆಗೆ ಮಾತಾಡಿದಾಗ ಅವರು ಬಹಳ ಖುಷಿಯಾಗಿ ಅವರು ಕೂಡ ಹೋದರು. ನಮಗೂ ಕೂಡ ಬಹಳಷ್ಟು ಅವರು ಪ್ರೋತ್ಸಾಹ ಕೊಟ್ಟರು, ಮುಂದೆ ಕೂಡ ಚೆನ್ನಾಗಿ ಮಾಡ್ಬೇಕಂತ ಹೇಳಿ, ಮತ್ತು ಸಾಕಷ್ಟು ನಮ್ಮ ಮಕ್ಕಳಿಗೆ ಅಡ್ರೆಸ್ ಮಾಡಿ ಅವ್ರಿಗೆ ಚೆನ್ನಾಗಿ ಬೆಳಿಬೇಕಂತ ಹೇಳಿ ಹೆಲ್ಪ್ ಮಾಡಿದರು. ಥ್ಯಾಂಕ್ ಯು ಎಲ್ಲರಿಗೂ. ಮತ್ತೊಂದು ಇದು ಕ್ಯಾಂಪ್ ಆಗಬೇಕಾದ್ರೆ ಎಲ್ಲರದು ಸಹಕಾರ ಬೇಕೇ ಬೇಕು. ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ನಮ್ಮ ಸಿವಿಲ್ ಸ್ಟಾಫ್ ಆಗಲಿ, ಎಲ್ಲರೂ ಕೂಡಿ ಮಾಡಿದ್ದಕ್ಕೆ ಈ ಕ್ಯಾಂಪ್ ಒಂದು ಸಕ್ಸಸ್ಫುಲ್ ಕ್ಯಾಂಪ್ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು, ಧನ್ಯವಾದ. Yes, next camp will be conducted very very soon. That is starting from 17th of June to 26th of June. ಅದು ನಮ್ಮ 13 ಕರ್ನಾಟಕದವರು ಕ್ಯಾಂಪ್ ಮಾಡಿದ್ರೆ, ಇನ್ನು ಕ್ಯಾಂಪ್ ಸೈಟ್ ಎಲ್ಲಿ ಅನ್ನೋದು ಡಿಸೈಡ್ ಆಗಿಲ್ಲ. ನಾವು ತುಂಬಾ ಕಷ್ಟಪಡ್ತಾ ಇದ್ದೀವಿ. ಕ್ಯಾಂಪ್ ಸೈಟ್ ಒಂದು ಮೈಸೂರು ಅದಲ್ಲಿ ಹುಡುಕೋದು ಒಂದು ದೊಡ್ಡ ಕಷ್ಟ ಆಗಿಬಿಟ್ಟಿದೆ, ಬಿಕಾಸ್ ವಿ ಡೋಂಟ್ ಹ್ಯಾವ್ ಎ ಪರ್ಟಿಕ್ಯುಲರ್ ಟ್ರೈನಿಂಗ್ ಏರಿಯಾ ಇಲ್ಲಿ. ಸೊ ಅದಕ್ಕಾಗಿ ಎಲ್ಲೆಲ್ಲಿ ಸ್ಪೇಸ್ ಸಿಗುತ್ತೆ ಅಲ್ಲಿ ಹೋಗಿ ನಾವು ಕ್ಯಾಂಪ್ ಮಾಡಬೇಕಾಗುತ್ತೆ. ವಿ ಆರ್ ವೇಟಿಂಗ್ ಫಾರ್ ದಟ್, ಬಟ್ ಇಟ್ ವಿಲ್ ಹ್ಯಾಪನ್ ವೆರಿ ಸೂನ್, ನೆಕ್ಸ್ಟ್ ಮಂತ್ ಅಗೇನ್.